ಮತ್ತೊಮ್ಮೆ ಅಚ್ಚರಿಗೆ ಕಾರಣವಾಗಿದೆ ಶ್ರೀರಾಮುಲು ನಡೆ. ಪಕ್ಷದ ನಿಲುವಿಗಿಂತ ಭಿನ್ನವಾಗಿ ಶ್ರೀರಾಮುಲು ರಾಜಕೀಯ ಹಿಡಿತಾರುವಂತದ್ದು ಭಿನ್ನವಾಗಿ ಮುನ್ನುಗ್ತಾ ಇದ್ದಾರ ಶ್ರೀರಾಮುಲು ಅವರು. ಮತ್ತೆ ಅಚ್ಚರಿಗೆ ಕಾರಣವಾಗಿದೆ ಅವರ ಈ ಒಂದು ನಡೆ. ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ಮಾಜಿ ಮಂತ್ರಿ, ಮಾಜಿ ಆರೋಗ್ಯ ಸಚಿವ. ಬಳ್ಳಾರಿಯ ಜೆಡಿಎಸ್ ಕಚೇರಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಮುಸ್ಲಿಂ ಬಾಂಧವರೊಟ್ಟಿಗೆ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಬಹುತೇಕ ಬಿಜೆಪಿ ನಾಯಕರು ಇಫ್ತಾರ್ ಕೂಟದಿಂದ ದೂರ ಇರುತ್ತಾರೆ. ಈಗ ರಾಮುಲು ನಡೆಯಿಂದ ಸ್ವಪಕ್ಷದ ನಾಯಕರಿಗೆ ಅಚ್ಚರಿ ಇದೆ. ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಕ್ಕೆ ಕಿಡಿಕಾರಲಾಗ್ತಾ ಇದೆ. ಆದರೆ ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ರಾಮುಲು. ಇದೀಗ ಬಿ ಶ್ರೀರಾಮುಲು ಭಾಗಿಯಾಗಿದ್ದು ಚರ್ಚೆಗೆ ಗ್ರಾಸವಾಗಿದೆ. ರಾಮುಲು ಸ್ಪರ್ಧೆ ಮಾಡುವಂತಹ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ 50,000ಕ್ಕೂ ಹೆಚ್ಚು ಮತಗಳಿವೆ. ಕಳೆದ ಬಾರಿ ಬಿಜೆಪಿ ಸರ್ಕಾರದಲ್ಲಿ ಕೆಲ ನಾಯಕರು ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಮಾತನಾಡಿದರು. ಬಿಜೆಪಿ ನಿಲುವು ಇಲ್ಲಿವರೆಗೂ ಕೂಡ ಮತದಾರರ ಮೇಲೆ ಪರಿಣಾಮ ಬೀರಿದ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಸೋಲಾಗಿತ್ತು ಅಂತ ಹೇಳಲಾಗಿತ್ತು. ಹೀಗಾಗಿ ಇದೀಗ ಮತ್ತೊಮ್ಮೆ ಹಳೆ ಇಮೇಜ್ಗೆ ಮಾಡೋದಕ್ಕೆ ಶ್ರೀರಾಮುಲು ಅವರು ಈ ಒಂದು ನಡೆಯನ್ನ ಬದಲು ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ.